BTV ವೀಕ್ಷಕರೇ, ನಾನೀಗ ನಿಮ್ಮ ಜೊತೆ ದೊಡ್ಡ ಹಗರಣದ ಬಗ್ಗೆ ಮಾತಾಡ್ತಿದ್ದೇನೆ. ಆದ್ರೆ ಅಲ್ಲಿ ಏನಾಗ್ತಿದೆ ಗೊತ್ತಾ? ನೋಡಿ, ಇವತ್ತು ಶುಕ್ರವಾರ, ನೀವೆಲ್ಲ ಲಕ್ಷ್ಮಿ ಒಲಿಲಿ ಅಂತ ಪೂಜೆ ಮಾಡೋಕೆ ರೆಡಿ ಆಗ್ತಿದ್ದೀರಾ. ಆದ್ರೆ ಅವರು ಮಾತ್ರ ಲಕ್ಷ್ಮಿನ ಮೂಟೆ ಮೂಟೆ ಕಟ್ಕೊಂಡು ಮನೆಗೆ ಹೋಗೋಕೆ ರೆಡಿ ಆಗ್ತಿದ್ದಾರೆ. ಹಾಗಾದ್ರೆ ಯಾರು ಗೊತ್ತಾ? ಅಬಕಾರಿ ಮಂತ್ರಿಯ ಪುತ್ರ ವಿನಯ್, ಅಬಕಾರಿ ಇಲಾಖೆ ಅಡಿಷನಲ್ ಕಮಿಷನರ್ ನಾಗರಾಜಪ್ಪ ಅಂಡ್ ಶೇಖರ್. ಈ ಶೇಖರ್ ಯಾರು ಹೇಳಿ? ಮೈಸೂರಿನ ಶೇಖರ್. 3 ಜನ ಇವತ್ ಬೇರೆ ಶುಕ್ರವಾರ ನಾನು ಸ್ಟೋರಿ ಮಾಡ್ತಿದ್ದೀನಿ. ಶುಕ್ರವಾರ ಬಂತು ಅಂದ್ರೆ ವೀಕ್ಲಿ ವಸೂಲಿ ಮಾಡ್ಕೊಂಡಿರ್ತಾರೆ. ಈಗ ಬ್ಯಾಗ್ ತುಂಬಿಸ್ಕೊಂಡು ಹೋಗ್ತಿರ್ಬೋದು. ಶುಕ್ರವಾರವೇ ಅವರ ಕಲೆಕ್ಷನ್ ಡೇ. ನಾವು 3 ದಿನದಿಂದ ಬಡ್ಕೊಂತಾನೇ ಇದೀವಿ. ಯಗ್ಗಿಲ್ಲ, ಬಗ್ಗಿಲ್ಲ, ತಗ್ಗಿಲ್ಲ, ಬಗ್ಗಲ್ಲ, ಜಗ್ಗಲ್ಲ, ತಾಲೆ ಇಲ್ಲ. ಎಲ್ರು ಹಂಚ್ಕೊಂಡು ಬೋರೀ ಭೋಜನ ಮಾಡ್ತಿರುವಾಗ ಯಾರ್ಯಾರ ಮೇಲೆ ಆಕ್ಷನ್ ತಗೊಂತಾರ ಹೇಳಿ? ಇವರೆಲ್ಲ 3 ಬಿಟ್ಟವರು, ಮಾನ ಮರ್ಯಾದೆ ಇಲ್ಲದೆ ಇರೋರು. ಅದೊಂದು ಗಾದೆ ಮಾತಿದೆಯಲ್ಲ, ನಾವೆಷ್ಟೇ ಬಡ್ಕೊಂಡ್ರು ಮಾನ ಮರ್ಯಾದೆ ಇದ್ದಿದ್ರೆ ಒಂದ್ಸರಿ ಹೇಳಿದ್ರೆ ಸಾಕು. ಇವರಿಗೆ ಮಾನ ಮರ್ಯಾದೆ ಏನೂ ಇಲ್ಲ.